ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ನಿನ್ನೆ ಒಂದು ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡಲ್ಲಿ ಸುದೀಪ್ ಸರ್ ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟರು. ಸೊ ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ರಜತ್ ಅವರು ಗಿಲ್ಲಿ ಅವ್ರಿಗೆ ಸವಾಲ್ ಆಗ್ತಿದ್ದಾರೆ. ಅಲ್ಲ, ರಜತ್ ಅವರು ಗಿಲ್ಲಿ ಅವ್ರನ್ನ ಓ ಸೀಸನ್ ಅಲ್ಲಿ ಧನು ಅನ್ಕೊಂಡ್ಬಿಟ್ಟಿದ್ದಾರೆ. ಗಿಲ್ಲಿ ಮೇಲೆ ಸವಾಲ್ ಅಂತ ಹೇಳಿದ್ರೆ ಪ್ಯಾರಾಡೈಸ್ ಅಲ್ಲಿ ಬಿರಿಯಾನಿ ತಿನ್ನಂಗಲ್ಲ. ಗಿಲ್ಲಿ ಮೇಲೆ ಸವಾಲ್ ಅಂತ ಹೇಳಿದ್ರೆ ಮರುಭೂಮಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ದಂಗೆ. ಸೊ ಬನ್ನಿ, ಅದ್ರ ಬಗ್ಗೆ ಪ್ರೋಮೋ ಬಿಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಮಿಕ್ಕಿದ ವಿಚಾರಗಳು ಮಾತಾಡ್ಕೊಳ್ಳೋಣ. ನಿಮ್ಮ ಪ್ರಕಾರ ಇವರ ಪಾಪದ ಕೂಡ ತುಂಬಿದೆ. ಇದನ್ನ ರಜತಣ್ಣನ್ಗೆ ಹಾಕ್ತೀನಿ. ಪಾಪದ ಕೂಡ ಅರ್ಧ ಜನಕ್ಕೆ ಗೇಮ್ ಟಾಸ್ಕ್ ಬುಕ್ ಅರ್ಥ ಆಗಲ್ಲ ಅನ್ನೋದಾಗಿರ್ಬೋದು. ನಾನು ಲೆಕ್ಕನೂ ಹಾಕೊಂಡಿರ್ಲಿ, ಯಾಕಂದ್ರೆ ನಾನು ಟಾಸ್ಕ್ ಆಡೋರ್ಗೆ ನೀವು ಗೆಲ್ತಾನಲ್ವಾ? ಫಸ್ಟ್ ಆಫ್ ಆಲ್ ಟಾಸ್ಕ್ ಅಂತ ಟಾಸ್ಕ್ ಆಗಿರೋ 8 ಟಾಸ್ಕ್ ಅಲ್ಲಿ ಗೆದ್ದವನೇ ಅಣ್ಣ. ಬಿಕಾಸ್ ನಾಟ್ ಓನ್ಲಿ ಟಾಸ್ಕ್, ಒಂದು ಬಾಲ್ ಹಾಕ್ತಾನೆ, ಸೈಡ್ ಅಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಬಂದಿರೋದು ಸೋಲೋ ಆಗಿ ಒಬ್ಬನೇ ಅವೆಲ್ಲ ಗುಂಪು ಬಂದವ್ರೆ. ಇವನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಖಾಲಿ ಕೊಟ್ಟು ನಾನು ಹೇಳ್ತೀನಿ, ಇವನು ಆಚೆ ಕಳಿಸ್ಬಿಟ್ಟೆ ನಾನು ಖಾಲಿ ಗೊತ್ತು. ಅಲ್ಲ, ನನಗೆ ಯಾವಾಗ್ಲೂ ಹೇಳ್ದಂಗೆ ಓ ಸೀಸನಲ್ಲಿ ಇವ್ರು ಇದ್ರಲ್ಲ ಕೆಲವರು, ಮೋಕ್ಷಿತ್ ಅವರು ಧನು ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ಮೇಲೆ ಸವಾಲ್ ಅಂತೆ. ಯಾವ ರೇಂಜ್ಗೆ ನೋಡಿ. ಆಕ್ಚುಲಿ ರಜತ್ ಅವ್ರ ಪ್ರಕಾರ ಒಬ್ಬ ಸೀನಿಯರ್ ಪ್ಲೇಯರ್ ಆಗಿ ಅವ್ರು ತಿಳ್ಕೊಂಡಿರೋದು ಬಿಗ್ ಬಾಸ್ ಅಂತ ಹೇಳಿದ್ರೆ ಓನ್ಲಿ ಗೇಮ್ ಅಂತ, ಓನ್ಲಿ ಟಾಸ್ಕ್ ಆಡಕ್ ಮಾತ್ರ ಬಂದಿದ್ದೀನಿ ಅಂತ. ಅದು ಗಿಲ್ಲಿ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿಲ್ವಂತೆ, ಯಾಕಂದ್ರೆ ಟಾಸ್ಕ್ ಆಡಲ್ವಂತೆ. ಬಿಗ್ ಬಾಸ್ ಅಂದ್ರೆ ನಾಟ್ ಓನ್ಲಿ ಟಾಸ್ಕ್ ಅಲ್ವಾ, ಅದು ವ್ಯಕ್ತಿತ್ವದ ಆಟ. ಗಿಲ್ಲಿ ಅವ್ರಿಗೆ ಸಪೋರ್ಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಆಚೆಯಿಂದ ನೋಡ್ಕೊಂಡು ಹೋಗ್ಬಿಟ್ಟು ಆ ತರ ಮಾತಾಡ್ತಿರೋದು. ಅದು ಏನ್ ಹೇಳ್ತಿದ್ದಾರೆ, ಆ ಪಾಪದ ಕುಡಿ ಅಂತ ಹೇಳ್ಬಿಟ್ಟು ನೀರೆಲ್ಲ ಯಾರು ಹಾಕಿದಾರೋ ಪ್ರತಿಯೊಬ್ಬನ ಆಚೆ ಕಳಿಸ್ಬಿಟ್ಟು ಕಳಿಸ್ತಾರಂತೆ. ಮೋಸ್ಟ್ಲಿ ಅವ್ರ ಮೇಲೆ ಯಾರು ಹಾಕಿರ್ತಾರೆ ಅಂತ ಹೇಳಿದ್ರೆ ಮೇಲೆ ಧನುಷ್ ಅವರು, ಸ್ಪಂದನ ಅವರು, ರಾಶಿಕ್ ಅವರು, ಸೂರಜ್ ಅವರು, ಮೋಸ್ಟ್ಲಿ ಇಂಥವ್ರೆಲ್ಲ ಹಾಕಿರ್ತಾರೆ. ಅವ್ರು ಹೋದ್ಮೇಲೆ ಹೋಗ್ಬೋದು, ಅದು ಮಾತ್ರ ಕರೆಕ್ಟಾಗಿ ಹೇಳಿದ್ದಾರೆ. ಬಟ್ ಗಿಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಕೊನೆ ದಿನ ಕಪ್ಪೆತ್ಕೊಂಡು ಆಚೆಗೆ ಬರೋದು. ಮೋಸ್ಟ್ಲಿ ಅವ್ರಿಗೆ ಅಷ್ಟು ಗೊತ್ತಿದೆ. ಬಟ್ ಈ ರೀತಿ ಏನಕ್ಕೆ ಆ ಥರ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದಾರ ಗೊತ್ತಿಲ್ಲ. ಬಟ್ ಗಿಲ್ಲಿ ಏನು ಕಡಿಮೆ ಇಲ್ಲ. ಗಿಲ್ಲಿ ಅಗ್ರೆಷನ್ ಅಂತ ಬಂದಾಗ, ಗಿಲ್ಲಿ ಮಾತಾಡೋಕ್ಕೆ ಟೈಮ್ ಸಿಕ್ಕಿದಾಗ ಆಚೆ ಇರೋರಿಗೆ ಬೆವರು ಬಂದ್ಬಿಡ್ಬೇಕು, ಆ ರೀತಿ ಮಾತಾಡ್ತಾರೆ. ಇದಕ್ಕೂ ಮುಂಚೆ ನಾವು ತುಂಬಾನೇ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಒಂದು 2 ವಾರ 3 ವಾರ ಹಿಂದೆ ಹನಿ ಡ್ರಮ್ ಕಹಾನಿಯಲ್ಲಿ ಅಭಿಯವ್ರಿಗಾಗಿರ್ಬೋದು, ಧನುಷ್ ಅವ್ರಿಗಾಗಿರ್ಬೋದು ಯಾವ ರೀತಿ ಒಂದು ಟಕರ್ ಕೊಟ್ಟರು ಅಂತ ಹೇಳ್ಬಿಟ್ಟು ಉಸ್ತುವಾರಿ ಆಗಿದ್ದಾಗ ನಾವು ನೆನ್ಸ್ಕೊಬೋದು ಅದನ್ನ. ಅದೇ ರೀತಿ ಇಲ್ಲೊಂದು ಸಿಚುವೇಶನ್ ಬಂದಿದೆ, ಆ ಸಿಚುವೇಶನ್ ಕೊಡ್ತಿದ್ರೆ ನಾನು ಹಂಗೆ ಅಣ್ಣ ಇವನ್ನ ಕಳಿಸ್ಬಿಟ್ಟೆ ನಾನು ಆಚೆಗೆ ಹೋಗೋದು ಅಂತ. ಈ ಒಂದು ವಿಚಾರ ನೋಡ್ಬಿಟ್ಟು ಯಾರಿಗೆ ಎಷ್ಟು ಖುಷಿ ಆಯ್ತೋ ಗೊತ್ತಿಲ್ಲ. ಅಶ್ವಿನಿ ಅವ್ರಿಗಂತೂ ತುಂಬಾನೇ ಖುಷಿ ಆಗ್ತಿದೆ. ಕ್ಯಾಮ್ರಾಮನ್ ಕೂಡ ಗಿಲ್ಲಿಯವರು ಮಾತಾಡ್ತಿರೋವಾಗ ಅಶ್ವಿನಿ ಅವ್ರನ್ನ ಫೋಕಸ್ ಮಾಡ್ತಿದ್ದಾರೆ. ಅಲ್ಲ, ಈ ಚೈತ್ರ ಅವರು ಮತ್ತು ರಜ ಅವರು ಪದೇ ಆ ಸ್ಕ್ರಿಪ್ಟ್ ಅರ್ಥ ಆಗಲ್ಲ, ಆ ಟಾಸ್ಕ್ ಕೊಟ್ಟರೆ ಅರ್ಥ ಆಗಲ್ಲ ಅಂತ ಹೇಳ್ತಿರ್ತಾರಲ್ಲ, ಇವ್ರೇನ್ ಮೇಲಿಂದ ಇಲ್ಲಿ ಬಂದವ್ರ? ಇವ್ರೇನ್ ಬೃಹಸ್ಪತಿಗ್ಲ? ಪದೇ ಏನ ಹಂಗಾದ್ರೆ ಅಲ್ಲಿರೋ ಒಂದು ಊರ್ನ ಬಿಟ್ಟು ಇನ್ನೊಂದು 11 ಕಂಟೆಸ್ಟ್ಗಳು ವೇಸ್ಟ್ ಏನ? ಅವ್ರು ಬಂದಿರೋದೇ 10ನೇ ವೀಕಲ್ಲಿ. ಅಲ್ಲಿ ಇಡೀ ಒಂದು 9 ವಾರ ಅವ್ರು ಯಾವುದೇ ರೀತಿ ಒಂದು ಟಾಸ್ಕ್ ಆಡ್ದಿರಾ, ಯಾವುದೇ ರೀತಿ ಒಂದು ಅರ್ಥ ಮಾಡ್ಕೊಂಡ್ರೆ ಆಡ್ಬಿಟ್ಟಿದಾರ. ಕೆಲವು ಮಾತಾಡಬೇಕು, ಅದೇ ನಾವೇ ಗ್ರೇಟು, ನಾವೇ ಸೂಪರು, ನಾವೇ ಮೈಂಡ್ ಬ್ಲೋಯಿಂಗು ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ. ಅದನ್ನ ಇಟ್ಕೊಂಡು ಪಾಯಿಂಟ್ ಔಟ್ ಮಾಡಿ ಆ ಒಂದು ಪಾಪದ ಗುಡಿಗೆ ಗಿಲ್ಲಿಯವ್ರು ನೀರು ಹಾಕ್ತಿದ್ದಾರೆ. ಸೊ ತುಂಬಾ ಹೈಲೈಟ್ ಆಗಿದೆ ಇದು. ನಮ್ಗೆ ಇಲ್ಲಿ ನಗು ಬರೋ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಪ್ರೋಮೋಗಳು ಮಾತ್ರ ಮಸ್ತಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಬೆಂಕಿ ಬಿಸಿದ್ದಂಗಿರುತ್ತೆ. ಅದ್ರ ಎಪಿಸೋಡ್ ಅಲ್ಲಿ ನೋಡುವಾಗ ಚಳಿಗಾಲದಲ್ಲಿ ಫ್ರಿಜ್ ಅಲ್ಲಿ ಕೈ ಇಟ್ಟಂಗಿರುತ್ತೆ. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗ್ತಿಲ್ಲ. ಸೊ ಇನ್ನೊಂದು ವಿಚಾರ ಮೊದಲೇ ನಿಮ್ಗೆ ಹೇಳಿದ್ದೆ, ನಿನ್ನೆ ಒಂದು ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಅಡ್ಗೋಡೆ ಮೇಲೆ ದೀಪ ಇಕ್ಕಿದ್ರ ಅಂತ. ನನಗಂತೂ 100% ಅದೇ ರೀತಿ ಅನಿಸ್ತು. ಆ ಒಂದು ಬಿಟ್ಟಿರುವಂತ ಪ್ರೋಮೋಗಳು ನೋಡಿದಾಗ ಆಗಿರ್ಬೋದು, ಅಶ್ವಿನಿ ಅವರು ಮಾತ್ರ ಎದೆ ತಟ್ಕೊಂಡು ಚಾಲೆಂಜ್ ಮಾಡೋ ರೀತಿ ಮಾತಾಡಿದ್ರು. ಅದಕ್ಕೆ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಎಷ್ಟೇ ಆಗಿರ್ಲಿ, ಅವ್ರು ಇದಕ್ಕೂ ಮುಂಚೆ ಎಷ್ಟು ತಪ್ಪು ಮಾಡಿದ್ರೆ ಗೊತ್ತಿಲ್ಲ. ಬಟ್ ನಿನ್ನೆ ಒಂದು ಅವರು ಮಾತಾಡ್ತಿರೋವಾಗ ನಿಜವಾಗ್ಲೂ ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಕ್ರಿಯೇಟ್ ಆಗ್ಬಿಡ್ತು ನೋಡಿ ಆಡಿಯನ್ಸ್ಗೆ. ನಿಜವಾಗ್ಲೂ ಚೈತ್ರ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು ತುಂಬಾನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತು. ಅವ್ರಿಗೆ ಸಪೋರ್ಟಿವ್ ಆಗಿ ಧ್ರುವಂತ್ ಅವ್ರು ಮಾತಾಡೋದು, ಧ್ರುವಂತ್ ಅವರು ಅವ್ರು ಇನ್ಕ್ಲೂಡ್ ಮಾಡ್ಕೊಂಡು ಮಾತಾಡೋದು, ಇಟ್ಸ್ ಓಕೆ, ಪರವಾಗಿಲ್ಲ. ಯಾಕಂದ್ರೆ ಆಗಿರೋ ವಿಚಾರಗಳನ್ನ ವೀಕಲ್ಲಿ ನಡೆದಿರುವಂತಹ ಒಂದು ನಾಮಿನೇಷನ್ಸ್ ಪ್ರಕ್ರಿಯೆಯಲ್ಲಿ ತುಂಬಾನೇ ಕೆಟ್ಟ ಮಾತುಗಳೆಲ್ಲ ಮಾತಾಡೋದು. ನನಗಿಲ್ಲಿ ಅರ್ಥ ಆಗದಿರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದು ಟೀ ಕಬ್ಬು ಅಂದಾಗ, ಒಂದು ಸೆಡೆ ಅಂದಾಗ, ಆ ಕಡೆ ಕಾಗ್ರ ಸುದ್ದಿಯವ್ರನ್ನಾಗಿರ್ಬೋದು, ಈ ಕಡೆ ಧ್ರುವಂತ್ ಅವ್ರನ್ನಾಗಿರ್ಬೋದು ಮುಟ್ಕೊಳ್ಳೋ ತರ ಕ್ಲಾಸ್ ತಗೊಂಡವರು ನಿನ್ನೆ ಒಂದು ಎಪಿಸೋಡಲ್ಲಿ ಈ ವಾರ ಪೂರ್ತಿ ರಜತ್ ಅವರು ಯಾವ್ಯಾವ ರೀತಿ ಮಾತಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಪಕ್ಕಿಡೋಣ. ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ, ನಿನ್ನೆ ಒಂದು ಎಪಿಸೋಡ್ ನಡೆಯುವಾಗ ಅಶ್ವಿನಿ ಅವರು ಕಿಚ್ಚ ಸುದೀಪ್ ಸರ್ಗೆ ಅವ್ರು ಏನೇನು ಮಾತಾಡಿದ್ದಾರೆ, ಯಾವ್ಯಾವ ರೀತಿ ಪದಬಳಕೆ ಮಾಡಿದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ. ಆತ ಒಂದು ಟೈಮಲ್ಲಿ ಅವ್ರು ಏನೇನು ಪದಬಳಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದೊಂದು ನೆನೆಸ್ಕೊತಾ ಇರ್ತಾರೆ. ಈ ಕಚಡ ಅಂತ ಆಗಿರ್ಬೋದು, ಈ ತೆವಲು ಅಂತ ಆಗಿರ್ಬೋದು. ಸೊ ಆ ಮಾತಾಡೋವಾಗ ಗ್ಯಾಪ್ ತಗೊಳ್ಳೋವಾಗ ಈ ಕಡೆಯಿಂದ ರಜತ್ ಅವರು ಜುಟ್ಟು ಅಂತ ಹೇಳೋದು. ಅದೇ ರೀತಿ ಇವರು ಅಮ್ಮನ ವಯಸ್ಸು ಏನು ಸರ್ ಅಂತ ಸುದೀಪ್ ಸರ್ನ ಕೇಳಿದಾಗ ಪಕ್ಕದಲ್ಲಿ ಇಟ್ಕೊಂಡು 60 ಅಂತ ಹೇಳೋದು. ಈ ರೀತಿ ಎಲ್ಲ ನಾನು ಕಿಚ್ಚ ಸುದೀಪ್ ಸರ್ಗೆ ಎವಿಡೆಂಟ್ಲಿ ಕಾಣಿಸ್ತಿದೆ. ಅವ್ರು ಕೈ ನೋಡ್ತಿರೋವಾಗ ನನ್ಗೆ ಅನ್ಸಿತ್ತು, ಇದಕ್ಕೆ ಪಕ್ಕ ಕ್ಲಾಸ್ ತಗೊಂತಾರೆ, ಇವತ್ತು ರಜತ್ಗೆ ಚಳಿ ಬಿಡಿಸ್ಬಿಡ್ತಾರೆ ಅನ್ನೋ ರೇಂಜ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ಆ ಒಂದು ಕಾನ್ವರ್ಸೇಷನ್ ಸ್ಟಾಪ್ ಮಾಡಿಬಿಟ್ಟು ನನ್ನ ಟಾಪಿಕ್ನ ಎಲ್ಲಿ ಸ್ಟಾರ್ಟ್ ಮಾಡಿದೆ, ಎಲ್ಲಿ ಎಂಡ್ ಆಯಿತು. ನಾನಿಲ್ಲಿ ಸೂರಜ್ ಅವ್ರಿಗಾಗಿರ್ಬೋದು, ರಾಶಿಕ್ ಅವ್ರಿಗಾಗಿರ್ಬೋದು ಕ್ಲೋಸರ್ ಕೊಟ್ಟಿಲ್ಲ. ನೀವು ಕೋಲಾರ್ಗೆ ಹೋಗ್ತೀರಾ, ಕೋಲಾರಿಂದ ಮೈಸೂರಿಗೆ ಬರ್ತೀರಾ, ಮೈಸೂರಿಂದ ಚಿಕ್ಕಮಗಳೂರಿಗೆ ಹೋಗ್ತೀರಾ, ಅಲ್ಲಿಂದ ಮಲೆನಾಡಿಗೆ ಹೋಗ್ತೀರಾ, ಈ ರೀತಿ ಒಂದು ಟಾಪಿಕ್ನ ಡೈವರ್ಟ್ ಮಾಡಿಬಿಟ್ರು. ಸೊ ನನಗಂತೂ ಈ ಒಂದು ಸಿಚುವೇಶನ್ಸ್ ನೋಡಿದಾಗ ಡೆಫಿನೆಟ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅನಿಸ್ತು. ನೀವು ಇನ್ನೊಂದು ಗಮನಿಸ್ಕೊಳ್ಳಿ,
ಚೈತ್ರ ಅವ್ರನ್ನ ಮಾತಾಡಿದಷ್ಟು ಕ್ಲಾರಿಟಿಯಾಗಿ ಅಷ್ಟು ಗತ್ತಾಗಿ ಅವ್ರಿಬ್ಬರನ್ನ ಮಾತಾಡಿದ್ರ. ನಿನ್ನೆ ಬೆಳಗ್ಗೆ ಮಾಡಿರುವಂತ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಒಂದೇ ವೇದಿಕೆ ಮೇಲೆ ಅಶ್ವಿನಿ ಅವರು ಇದ್ದಾರೆ, ರಜತ್ ಅವರು ಇದ್ದಾರೆ. ಸೀಸನ್ ಅಲ್ಲಿ ರಜತ್ ಅವ್ರಿಗೆ ಯಾವುದೇ ರೀತಿ ಎಷ್ಟೇ ತಪ್ಪು ಮಾಡೋದು ಕರೆಕ್ಟ್ ಆಗಿ ಕ್ಲಾಸ್ ತಗೊಂಡಿರ್ಲಿಲ್ಲ, ಲೈಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ರು. ಅದೇ ಈ ಸೀಸನ್ ಅಂತ ಬಂದಾಗ ಅಶ್ವಿನಿ ಅವರು ಎಷ್ಟೇ ತಪ್ಪು ಮಾಡಿದ್ರು ಅವ್ರು ಯಾವುದೇ ರೀತಿ ಕರೆಕ್ಟ್ ಕ್ಲಾಸ್ ಇಲ್ಲ, ಲೈಟ್ ಆಗಿ ಹೇಳ್ಕೊಂಡು ಬರ್ತಾ ಇದ್ರು. ಅವ್ರಿಬ್ರು ಒಂದೇ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿ ಈ ವೀಕಲ್ಲಿ ಇಬ್ರು ತಪ್ಪು ಮಾಡಿದ್ದಾರೆ, ಯಾವ ರೀತಿ ಒಂದು ಕ್ಲಾಸ್ ತಗೊಬಹುದು ಅಂತ. ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಎಲ್ಲೋ ಗಗನದಲ್ಲಿತ್ತು. ಬಟ್ ನಾನು ಎಪಿಸೋಡ್ ಮಾಡಿದ ತಕ್ಷಣ ಮೂಲೆ ಬಂದು ಸೇರ್ಕೊಂಡ್ಬಿಡ್ತು ಅನ್ನಿಸ್ತು ನನಗೆ. ಅದೇ ರೀತಿ ಚೈತ್ರ ಅವ್ರಿಗೆ ಯಾವ ಥರ ಮಾತಾಡಿದ್ರು, ಯಾವ ಥರ ಗೆಸ್ಟರ್ಸ್ ತೋರಿಸಿದ್ರು, ಯಾವ ಥರ ಒಂದು ಕಡೆ ಕ್ಲಾಸ್ ತಗೊಂಡ್ರು ಅನ್ನೋದು ನೆನೆ ನಮ್ಮ ಕಣ್ಮುಂದೆ ಕಟ್ಟಂಗೆ ಕಾಣಿಸ್ತಾ ಇತ್ತು. ಸೊ ಅವರು ಪದೇ ಪದೇ ಕೈ ಇಡ್ತಿರುವಾಗ ಚೈತ್ರ ಅವರೇ ನಂದು ನಾನು ಮಾತಾಡಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಟೇಬಲ್ನ ಹೊಡೆದಿದ್ದಾಗಿರ್ಬೋದು, ಅವ್ರ ಕೋಪದಲ್ಲಾಗಿರ್ಬೋದು, ಅವ್ರ ಕೈಯಲ್ಲಾಗಿರ್ಬೋದು, ಯಾವ ರೀತಿ ಒಂದು ಕೆಂಡ ಕಾಣಿಸ್ತಾ ಇತ್ತು. ಚೈತ್ರ ಅವ್ರ ಮೇಲೆ ಮಾತಾಡುವಂತಹ ಒಂದು ಧ್ವನಿಯಲ್ಲಿ, ಧ್ವನಿಯಲ್ಲಿ ಈ ಇಬ್ಬರ ಮೇಲೆ ಮಾತಾಡ್ತಾ ಇಲ್ಲ. ಹೌದು, ಉಸ್ತುವಾರಿಯಲ್ಲಿ ತಪ್ಪು ಮಾಡಿದ್ದಾರೆ, ಅದಕ್ಕಿಂತ ದೊಡ್ಡ ತಪ್ಪು ಇವರಿಬ್ರು ಮಾಡಿದ್ದಾರೆ. ಬಟ್ ಇವ್ರಿಗೆ ಯಾವುದೇ ರೀತಿ ಆ ರೀತಿ ಒಂದು ಕ್ಲಾಸ್ ತಗೊಂಡಿಲ್ಲ. ಸೊ ಈ ರೀತಿ ಯಾಕೆ ಆಗ್ತಿದೆ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಬಟ್ ಚೈತ್ರ ಅವರು ಅಂತ ಬಂದಾಗ, ಗಿಲ್ಲಿಯವರು ಅಂತ ಬಂದಾಗ, ಧ್ರುವಂತವ್ರು ಅಂತ ಬಂದಾಗ, ಬೇರೆ ಸ್ಪರ್ಧೆಗಳು ಯಾರೇ ಬಂದಿರಲಿ ಅವ್ರಿಗೆ ಡೆಫಿನೆಟ್ಲಿ ಒಂದು ಕ್ಲಾಸ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಚೈತ್ರ ಅವರು ಅಂತ ಬಂದಾಗ ಅವ್ರು ಯಾಕಂತಂದ್ರೆ ಅವ್ರು ತುಂಬಾ ಇರಿಟೇಷನ್ ಮಾಡ್ತಾ ಇರ್ತಾರೆ. ಮಾತಿನ ಕೈ ಕೆಳಗಡೆ ಇರಲ್ಲ ಅವ್ರದ್ದು, ಮೇಲೆ ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಹೋಗ್ತಾನೆ ಇರುತ್ತೆ. ಅದನ್ನ ನೋಡಿದಾಗ ನಮ್ಗೆ ಇರಿಟೇಷನ್ ಆಗ್ತಿರುತ್ತೆ. ಅಲ್ಲಿ ಸುದೀಪ್ ಸರ್ ಅವ್ರಿಗೆ ಸೀಸನ್ ಅಲ್ಲಿ ಕೂಡ ಅದಕ್ಕೆ ವಾರ್ನ್ ಮಾಡಿದ್ರು, ನಿನ್ನೆ ಕೂಡ ಅದೇ ಒಂದು ವಿಚಾರಕ್ಕೆ ವಾರ್ನ್ ಮಾಡಿದ್ರು. ನಿಮ್ಗೇನು ಅನ್ಸುತ್ತೆ ನಿನ್ನೆ ಎಪಿಸೋಡ್ ನೋಡ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಮಾಡಿರುವಂತಹ ತೀರ್ಪಿನ ಬಗ್ಗೆ ನಿಮ್ಗೆ ಹೆಂಗ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಸೊ ಸಿಕ್ಕಾಪಟ್ಟೆ ತಪ್ಪಾಗ್ಲಿದ್ರು ನಿನ್ನೆ ಒಂದು ಎರಡು ವಿಚಾರದಲ್ಲಿ ಕಂಪ್ಲೀಟ್ ಮಾಡಿಬಿಟ್ರು. ತುಂಬಾನೇ ಮಾತಾಡೋದು ವಿಚಾರಗಳಿತ್ತು. ಆ ಕಡೆ ಫಸ್ಟ್ ಒಂದು 10-15 ನಿಮಿಷ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಜೊತೆ ಒಂದು ಫನ್ ಜನರೇಟ್ ಆಯಿತು. ಅದಾದ್ಮೇಲೆ ಇಲ್ಲಿಗೆ ಬಂದ್ರು. ಅದು ವಾಂಟೆಡ್ಲಿ ಕಿಚ್ಚ ಸುದೀಪ್ ಸರ್ ಆ ಟಾಪಿಕ್ ನ ತಗೊಂಡಿಲ್ಲ. ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ಮೇಲೆ ನಿಮ್ಮ ಮನಸ್ಸಿಗೆ ಏನು ಅಂತ ಕೇಳಿದಾಗ ಇಲ್ಲಿ ಎಲ್ಲೆಲ್ಲೋ ಹೋಗಿ ಅಶ್ವಿನಿ ಅವರು ಈ ಮ್ಯಾಟರ್ ಎಲ್ಲ ತೆಗೆದ್ರು. ಕಿಚ್ಚ ಸುದೀಪ್ ಸರ್ ಈ ಟಾಪಿಕ್ ನ ವಾಂಟೆಡ್ಲಿ ತೆಗ್ದಿಲ್ಲ. ಆ ಟಾಪಿಕ್ ಬಂದ್ರು ಅದಕ್ಕೆ ತಕ್ಕಮಟ್ಟಾಗೆ ಒಂದು ಉತ್ತರ ಕೊಟ್ಟಿಲ್ಲ, ಒಂದು ಕಡೆ ಕ್ಲಾಸ್ ತಗೊಂಡಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮ್ಗೇನು ಅನಿಸೋ ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನನಗಂತ ಹೇಳ್ಬೇಕಂತ ಹೇಳಿದ್ರೆ ಸುದೀಪ್ ಸರ್ ಇದು ನೀವಲ್ಲ. ಸೊ ಎಲ್ಲೂ ಒಂದೇ ರೀತಿ ಟ್ರೀಟ್ ಮಾಡ್ತಿದ್ರ. ಇದಕ್ಕೂ ಮುಂಚೆ 11 ಸೀಸನ್ಗಳಿಂದ ನಾವು ನೋಡ್ಕೊಂಡ್ ಬಂದಿದ್ವಿ. ಬಟ್ ಇತ್ತೀಚೆಗೆ ಈ ರೀತಿ ಯಾಕೆ ಆಗ್ತಿದೆಯೋ, ಏರುಪೇರು ಆಗ್ತಿದೆಯೋ ಗೊತ್ತಿಲ್ಲ. ಬಟ್ ತುಂಬಾನೇ ವೇಟ್ ಮಾಡ್ತಿದ್ವಿ. ನಿಮ್ಮ ಅಭಿಮಾನಿಗಳಾಗಿರ್ಬೋದು, ಬಿಗ್ ಬಾಸ್ ಅಭಿಮಾನಿಗಳಾಗಿರ್ಬೋದು, ಯಾವುದೋ ಒಂದು ಎಪಿಸೋಡಲ್ಲಿ ಅವ್ರಿಬ್ಬರಿಗೂ ಒಂದು ಕಡೆ ಕ್ಲಾಸ್ ತಗೊಳ್ಲೇಬೇಕೇನೋ ಅಂತ ನಮಗೆ ಮತ್ತೆ ತೋರಿಸಲೇಬೇಕು. ಬೇರೆಯವ್ರ ವಿಚಾರದಲ್ಲಿ ಯಾವ ರೀತಿ ಒಂದು ಮಾತಾಡ್ತಿದ್ರೋ ಇವರಿಬ್ರು ಅಂತ ಬಂದಾಗ ಅವ್ರಿಗೆ ಕಡೆ ಕ್ಲಾಸ್ ತಗೊಂತಿಲ್ಲ. ಸೊ ಅದು ನಮ್ಮ ನೋಡೋರಿಗೆ ಅನಿಸಿರುವಂತಹ ಆಡಿಯನ್ಸ್ಗೆ ಅನಿಸಿಕೆ. ಸೊ ಇದು ಇವತ್ತಿನ ಒಂದು ವಿಚಾರ ಆಗಿರುತ್ತೆ. ಆ ಪ್ರೋಮೋದಲ್ಲಿ ಬಿಟ್ಟಿರುವಂತಹ ರಜತ್ ಗಿಲ್ಲಿಗೆ ಸವಾಲಾಗ್ತಿರೋದ್ರ ಬಗ್ಗೆ ಆಗಿರ್ಬೋದು, ಕಿಚ್ಚ ಸುದೀಪ್ ಸರ್ ಅವರು ಕೊಟ್ಟಂತಹ ಒಂದು ತೀರ್ಮಾನದ ಬಗ್ಗೆ ಆಗಿರ್ಬೋದು, ನಿಮ್ಗೆ ಏನು ಅನ್ಸುತ್ತೆ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 100 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.